ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡ್ರೈ ಜಾಮೂನ್ಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಬಂದಿತ್ತು. ಹಾಗೆ ನಾವು ಮನೆಗೆ ಒಂದು ಜಾಮೂನ್ ಪ್ಯಾಕನ್ನು ತಂದಾಗ ಸಾಮಾನ್ಯವಾಗಿ ಯಾವಾಗಲೂ ಜಾಮೂನ್ಗಳನ್ನೇ ಮಾಡ್ತಾ ಇರ್ತೀವಿ. ಈ ರೀತಿ ಡ್ರೈ ಜಾಮೂನನ್ನು ಸಹ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಮಾಡಲಿಕ್ಕೆ ನೋಡಿ, ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಹಾಗೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ ಅಳತೆಯ ಒಂದು ಲೋಟದಲ್ಲಿ ನೀರನ್ನು 1 ಲೋಟದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು 1 ಕಪ್ಪಷ್ಟು ಸಕ್ಕರೆ ತಗೊಂಡ್ರೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಿದೆ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದು ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಳ್ಬೇಕು. ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಹಾಗೆಯೇ ನೋಡಿ, ಇಲ್ಲಿ ನಾನು ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ಮಿಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಆಶೀರ್ವಾದವರ ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ಮಿಕ್ಸ್ ಪೌಡರನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ನೀರನ್ನು ತಗೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಫಸ್ಟ್ ಗಂಟುಗಳನ್ನು ಸ್ವಲ್ಪ ನೋಡಿ ಈ ರೀತಿ ಕೈಯಿಂದನೇ ಹೊಡ್ಕೊಳ್ಳೋಣ. ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ, ಒಂದೇ ಸತಿ ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ಮೆತ್ತಗಾಗುತ್ತೆ. ಹಾಗಾಗಿ ನೋಡಿ, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕೈಯಿಂದ ಈ ರೀತಿ ಚೆನ್ನಾಗಿ ಕಲಸಿ ತಗೊಳ್ಬೇಕಾಗತ್ತೆ. ನಾನು ತಗೊಂಡಿದ್ದಂತಹ ಒಂದು ಚಿಕ್ಕ ಲೋಟ ನೀರಲ್ಲಿ ಇನ್ನೂ 1/4 ಲೋಟದಷ್ಟು ಹಾಗೆ ಉಳ್ಕೊಂಡಿತ್ತು. ನೋಡಿ, ಇಷ್ಟು ನೀರು ಸಾಕಾಗಿದೆ ಇದಕ್ಕೆ. ಇದನ್ನು ಈಗ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲೂ ಸಹ ಒಡೆಯೋದಿಲ್ಲ ಜಾಮೂನ್ ಉಂಡೆಗಳು. ಹಾಗಾಗಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ. ಹಿಟ್ಟನ್ನು ನಾವು ಕಲಿಸುವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಗ ಇನ್ನೂ ಸಹ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ಉಂಡೆಗಳು ಒಡೆಯೋದಿಲ್ಲ. ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಬರುತ್ತೆ ಜಾಮೂನ್ ಉಂಡೆಗಳು. ನೋಡಿ, ಈ ರೀತಿ ಕಲಸಿ ತಗೊಳ್ತಾ ಇದ್ದೀನಿ. ಇದೀಗ ರೆಡಿ ಇದೆ. ಇದನ್ನು ಒಂದು 10 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ, ಈಗ 10 ನಿಮಿಷ ಆದ ನಂತರ ಇದನ್ನು ತೆಗೆದುಬಿಟ್ಟು ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಬಹುದು. ಇದನ್ನ ನಮಗೆ ಯಾವ ಗಾತ್ರಕ್ಕೆ ಬೇಕು ಡ್ರೈ ಜಾಮೂನು ಆ ಗಾತ್ರಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಮನೆಯಲ್ಲಿ ಜಾಮೂನ್ ಮಾಡಬೇಕು ಅಂತ ಅಂದಾಗ ಈ ರೀತಿ ಡ್ರೈ ಜಾಮೂನ್ನ ಸಹ ಟ್ರೈ ಮಾಡಿ. ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ, ನನಗೆ ಬೇಕಾದಂತಹ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ. ಇದು ಡ್ರೈ ಜಾಮೂನ್ ಆಗಿರೋದ್ರಿಂದ ನೋಡಿ, ಸ್ವಲ್ಪ ಉಂಡೆಯನ್ನು ನಾನು ದಪ್ಪವಾಗಿ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಉಂಡೆಯಲ್ಲಿ ಎಲ್ಲೂ ಸಹ ಸೈಡಲ್ಲಿ ಒಡಕು ಇರಬಾರ್ದು. ನೋಡಿ, ಆ ರೀತಿಯಾಗಿ ನಾವು ಉಂಡೆ ಮಾಡಿ ತಗೊಳ್ಬೇಕಾಗತ್ತೆ. ಈ ರೀತಿ ರೌಂಡ್ ಶೇಪಲ್ಲಿ ಉಂಡೆಗಳು ಬಂದಿರಬೇಕು. ನೋಡಿ, ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ ನಾನು. ಆಗ ಎಣ್ಣೆಗೆ ಹಾಕಿದಾಗಲೂ ಸಹ ಅದು ಓಪನ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಇನ್ನೊಂದು ಸತಿ ಕೈಯಲ್ಲಿ ನಾದ್ಕೊಂಡು ನಂತರ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಆಗ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ ನಾನು. ನೋಡಿ, ಈ ಉಳಿದಿರೋಂತಹ ಎಲ್ಲ ಹಿಟ್ಟುಗಳನ್ನು ಸಹ ಇದೇ ರೀತಿಯಲ್ಲಿ ಮಾಡಿ ತಗೊಂಡಿದ್ದೀನಿ. ನೋಡಿ, ಇದನ್ನು ಈಗ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ರೆಡಿ ಇದೆ. ಹಾಗೆ ಸಕ್ಕರೆ ಪಾಕನೂ ಸಹ ನೋಡಿ ಈಗ ರೆಡಿ ಇದೆ. ಈಗ ಇದನ್ನು ಇಳಿಸಿ ಸೈಡಿಗೆ ಇಡೋಣ. ಹಾಗೆ ನಂತರ ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಎಣ್ಣೆ ನೋಡಿ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ನಾವು ಉಂಡೆ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಒಂದೊಂದೇ ಹಾಕ್ತಾ ಹೋಗಬೇಕು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಈ ಜಾಮೂನ್ ಉಂಡೆಗಳನ್ನು ಎಣ್ಣೆಯಲ್ಲಿ ಹಾಕಿ ನಾವು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಚೆನ್ನಾಗಿ ಕುಕ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಲೋ ಫ್ಲೇಮಲ್ಲಿ ಇದನ್ನು ನಿಧಾನವಾಗಿ ಕುಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎರಡೂ ಸೈಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಜಾಮೂನ್ ಉಂಡೆಗಳು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಸಹ ನಾವು ಇದೇ ರೀತಿಯಲ್ಲಿ ಎರಡೂ ಸೈಡು ತಿರುಗಿಸಿ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಡ್ರೈ ಜಾಮೂನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳಗಡೆನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಲೋ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇರೋವಂಥದ್ದು. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇದೇ ವಿಧಾನವನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಸಹ ನೀವು ಪರ್ಫೆಕ್ಟ್ ಆಗಿರುವಂತಹ ಡ್ರೈ ಜಾಮೂನನ್ನು ಬೇಕ್ರಿ ಶೈಲಿಗಿಂತ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ತೀರಾ. ನೋಡಿ, ಇದೀಗ ರೆಡಿ ಇದೆ. ಇದನ್ನೀಗ ನಾವು ತೆಗಿಬೋದು. ನೋಡಿ, ಇದನ್ನೀಗ ನಾನು ತೆಗಿತಾ ಇದ್ದೀನಿ. ಈ ಒಂದು ಕಲರ್ಗೆ ಬಂದ ನಂತರ ನಾವು ಇದನ್ನು ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು
ನೋಡಿ ಈಗ ಇದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಇದು ಸಕ್ಕರೆಯನ್ನು ಪಾಕ ಏನಿದೆ ಅದನ್ನು ಚೆನ್ನಾಗಿ ಇದು ಹೀರ್ಕೊಳ್ಬೇಕು. ಆಗ ಇನ್ನೂ ಸ್ವಲ್ಪ ದಪ್ಪದಾಗಿ ಬರುತ್ತೆ ಉಂಡೆ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಜಾಮೂನ್ ಅಲ್ಲದೆ ಇರೋ ಕಾರಣಕ್ಕೆ ಸಕ್ಕರೆ ಪಾಕದ ಅವಶ್ಯಕತೆ ಇರೋದಿಲ್ಲ ತಿನ್ನುವಾಗ. ಇದು ಡ್ರೈ ಜಾಮೂನ್ ಆಗಿರೋದ್ರಿಂದ ಇಷ್ಟು ಪಾಕವನ್ನು ಮಾಡ್ಕೊಳ್ಳಿ. ಡ್ರೈ ಜಾಮೂನನ್ನು ಮಾಡ್ತಾ ಇದ್ದರೆ ಸಾಕಾಗುತ್ತೆ. ನೋಡಿ ಅದೇ ರೀತಿಯಲ್ಲಿ ಇನ್ನು ಉಳಿದಿರೋ ಅಂಥದ್ದನ್ನು ಸಹ ನಾನು ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಉಂಡೆಗಳನ್ನು. ನೋಡಿ ಇದನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದನ್ನೊಂದು 10ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡೋಣ. ಇದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಉಂಡೆಗಳು. ನೋಡಿ ಈಗೆಲ್ಲ ಹೀರ್ಕೊಂಡಿದೆ ಸಕ್ಕರೆ ಪಾಕ. ಇದೀಗ ರೆಡಿ ಇದೆ. ಇದಕ್ಕೀಗ ಮೇಲ್ಗಡೆಯಿಂದ ನಾವು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಬೇಕು. ಆವಾಗ ನಮಗೆ ಇದು ಡ್ರೈ ಜಾಮೂನು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಖಂಡಿತ ಇದೇ ವಿಧಾನದಲ್ಲಿ ಟ್ರೈ ಮಾಡಿ. ಬನ್ನಿ ಈಗ ಕೊಬ್ಬರಿ ತುರಿಯನ್ನು ನಾನು ಇಟ್ಕೊಂಡಿದ್ದೀನಿ ನೋಡಿ. ಇದು ಕೊಬ್ಬರಿ ತುರಿಯನ್ನು ಈಗ ಈ ಒಂದು ಜಾಮೂನ್ ಉಂಡೆ ಏನಿದೆ ಅದಕ್ಕೆ ಮೇಲ್ಗಡೆಯಿಂದ ಈ ರೀತಿ ಕೊಬ್ಬರಿಯನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಹೊಡೆದು ಈ ರೀತಿಯಾಗಿ ತೊಗೊಂಡಿದ್ದೀನಿ ಕೊಬ್ಬರಿ ತುರಿಯನ್ನು. ಹಾಗೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ನಾವು ಇದ್ರ ಮೇಲ್ಗಡೆಗೆ ಕೊಬ್ಬರಿ ತುರಿಯನ್ನು. ನೋಡಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ಜಾಮೂನ್ ಉಂಡೆಗಳನ್ನು ತಗೊಂಡು ಈ ರೀತಿ ಮೇಲ್ಗಡೆಯಿಂದ ಕೊಬ್ಬರಿ ತುರಿಯನ್ನು ಹಾಕಿದರೆ ನಮಗೆ ಡ್ರೈ ಜಾಮೂನು ರೆಡಿ ಆಗುತ್ತೆ. ಎಲ್ಲದನ್ನು ಸಹ ಇದೇ ರೀತಿಯಲ್ಲಿ ಮಾಡಿ ತಗೊಂಡಿದ್ದೀನಿ. ನೋಡಿ ತುಂಬ ಯಮ್ಮಿ ಆಗಿರುವಂತಹ ಜ್ಯೂಸಿ ಆಗಿರುವಂತಹ ಈ ಒಂದು ಡ್ರೈ ಜಾಮೂನು ರೆಡಿಯಾಗಿದೆ. ಖಂಡಿತವಾಗ್ಲೂ ಸಹ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಈ ಒಂದು ಐಜಿಸ್ ಕುಕಿಂಗ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕ್ತಾ ಇರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಂದು ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಳಗಡೆನೂ ಸಹ ಜ್ಯೂಸಿಯಾಗಿ ಬಂದಿದೆ, ಚೆನ್ನಾಗಿ ಸಹ ಬೆಂದಿತ್ತು. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.